ಹಾಯ್, ಎಲ್ರಿಗೂ ನಮಸ್ಕಾರ. ನಾವು ಈ ವಿಡಿಯೋದಲ್ಲಿ ಆರ್.ಪಿ.ಐ ಟೆಕ್ನಾಲಜಿನಲ್ಲಿ ನಮಗೆ ಯಾವ್ಯಾವೆಲ್ಲ ಟೂಲ್ಸ್ಗಳು ಅವೈಲೇಬಲ್ ಇದೆ ಅಂತ ನಾವು ಡಿಸ್ಕಸ್ ಮಾಡೋಣ. ಸೊ ಮೊದಲಿಗೆ ತುಂಬ ಪಾಪ್ಯುಲರ್ ಆಗಿರೋಂಥ ಒಂದು ಆರ್.ಪಿ.ಐ ಟೂಲ್ ಅಂತಂದರೆ ಅದು UiPath. ಸೊ ಸಿಕ್ಕಾಪಟ್ಟೆ ಮಾರ್ಕೆಟ್ ಶೇರನ್ನು ಈ UiPath ಆರ್.ಪಿ.ಐ ಇಂಡಸ್ಟ್ರಿನಲ್ಲಿ ಹೊಂದಿದೆ. ಸೊ ಇದು ತುಂಬ ಫೇಮಸ್ ಆಗೋದಕ್ಕೆ ಹಲವಾರು ಕಾರಣಗಳಿದ್ದಾವೆ. ಯಾಕೆಂದರೆ UiPath ಟೂಲನ್ನು ಯೂಸ್ ಮಾಡಿಕೊಂಡು ನೀವು UiPath ಟೂಲ್ ಎಲ್ಲದಕ್ಕೂ ನಿಮಗೆ ಇಂಟಿಗ್ರೇಷನ್ಸ್ ಸಿಗ್ತಾ ಹೋಗುತ್ತೆ. ಈಗ ನೀವು ಗಿಟ್ ಜೊತೆ ಇಂಟಿಗ್ರೇಷನ್ ಮಾಡ್ಬೋದು, SVN ಜೊತೆ ಇಂಟಿಗ್ರೇಷನ್ ಮಾಡ್ಬೋದು, ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಮೆಷಿನ್ ಲರ್ನಿಂಗು. ಸೊ ಈ ರೀತಿ ಮತ್ತು ಸೇಲ್ಸ್ ಫೋರ್ಸ್ ಜೊತೆ ಆಗ್ಬೋದು ಅಥವಾ ಮೈಕ್ರೋಸಾಫ್ಟ್ ಶೇರ್ ಪಾಯಿಂಟ್ ಜೊತೆ. ಸೊ ಈ ರೀತಿ ನೀವು UiPath ಟೂಲನ್ನು ಯೂಸ್ ಮಾಡಿಕೊಂಡು ನೀವು ಬೇರೆ ಯಾವುದೇ ರೀತಿಯ ಟೆಕ್ನಾಲಜಿ ಜೊತೆ ಈಸಿಯಾಗಿ ನೀವು ಇಂಟಿಗ್ರೇಟನ್ನು ಮಾಡ್ಬೋದು. ಹಾಗೂ ಕಂಟಿನ್ಯೂಸ್ ಆಗಿ ನಿಮಗೆ UiPath ಅಲ್ಲಿ ನಿಮಗೆ ಅಪ್ಡೇಟ್ಸ್ಗಳು, ಎನ್ಹಾನ್ಸ್ಮೆಂಟ್ಗಳು ಆಗ್ತಾನೇ ಇದೆ. ಸೊ ಆರ್.ಪಿ.ಐ ಇಂಡಸ್ಟ್ರಿನಲ್ಲಿ UiPath ಅಂತ ಒಂದು ಮಾರ್ಕೆಟ್ ಲೀಡರ್ ಥರ ಅಂತಲೇ ಹೇಳ್ಬೋದು. ಸೊ ನೀವು UiPathನ್ನು ನೀವು ಕನ್ಸಿಡರ್ ಶೋರ್ಲಿ ಮಾಡ್ಬೋದು ಆ್ಯಸ್ ಅ ಬಿಗಿನರ್. ಆ್ಯಂಡ್ ಮತ್ತು ಇತ್ತೀಚಿನ ಸ್ವಲ್ಪ ದಿನಗಳಲ್ಲಿ ನಿಮಗೆ ಪವರ್ ಆಟೋಮೇಟ್ ಕೂಡ ತುಂಬ ಫೇಮಸ್ ಆಗಿ ಇದು ಕೂಡ ನಿಮಗೆ ಒಂದು ಒಳ್ಳೆ ಆಪ್ಷನ್ ಆಗ್ಬೋದು. ಪವರ್ ಆಟೋಮೇಟ್ ಒಂದು ಆರ್.ಪಿ.ಐ ಟೂಲ್ ಆಗಿ ನೀವು ಕನ್ಸಿಡರ್ ಶ್ಯೂರ್ಲಿ ಮಾಡ್ಬೋದು. ಸೊ ಇವೆರಡನ್ನು ಹೊರತುಪಡಿಸಿ ನಿಮಗೆ ಬ್ಲೂ ಪ್ರಿಸಮ್ ಅಂತ ಇದೆ. ಇದು ಕೂಡ ಒನ್ ಆಫ್ ದಿ ಫೇಮಸ್ ಆರ್.ಪಿ.ಐ ಟೂಲ್ ಅಂತ ಹೇಳ್ಬೋದು. ಇದರ ಜೊತೆಗೆ ಆಟೋಮೇಷನ್ ಇವೆ. ಸೊ ನಿಮಗೆ ಇದು ಈ ನಾಲ್ಕನ್ನು ಬಿಟ್ಟು ಕೂಡ ನಿಮಗೆ ಇನ್ನೂ ತುಂಬ ಆರ್.ಪಿ.ಐ ಟೂಲ್ಸ್ಗಳಿದ್ದಾವೆ. ಬಟ್ ತುಂಬ ಮಾರ್ಕೆಟಲ್ಲಿ ತುಂಬ ವೈಡ್ಲಿ ಯೂಸ್ಡ್ ಅಂತಂದರೆ ನಿಮಗೆ ಅದು ಈ ನಾಲ್ಕೇ. ಆ್ಯಂಡ್ ಇದರಲ್ಲಿ ನೀವು ಯಾವುದಾದ್ರೂ ಒಂದನ್ನು ನೀವು ಚೂಸ್ ಮಾಡ್ಬೋದು. ಅಂದರೆ ನೀವು UiPathಲ್ಲಿ ಹೋಗ್ಬೋದು ಅಥವಾ ಪವರ್ ಆಟೋಮೇಟ್ ನೀವು ಚೂಸ್ ಮಾಡ್ಬೋದು. ಸೊ UiPath ನೀವು ಜಾಸ್ತಿ ನಿಮಗೆ ರೆಕಮೆಂಡೇಶನ್ ಅದು ಜಾಬ್ ಓಪನಿಂಗ್ಸ್ ನಿಮಗೆ UiPath ಮೇಲೇ ನಿಮಗೆ ಜಾಸ್ತಿ ಇರುತ್ತೆ ಕಂಪೇರ್ ಟು ಆಲ್ ದೀಸ್ ತ್ರೀ. ಪವರ್ ಆಟೋಮೇಟ್ ನಿಮಗೆ ಇತ್ತೀಚಿನ ದಿನಗಳಲ್ಲಿ ಒಂದು ಒಳ್ಳೆ ಫೇಮಸ್ ಆಗ್ತಿದೆ. ಬಟ್ UiPath ಲೆವೆಲ್ಗೆ ಇದನ್ನು ಪವರ್ ಆಟೋಮೇಟ್ ಬಂದಿಲ್ಲ ಅಂತಲೇ ಹೇಳ್ಬೋದು. ಸೊ ಒಂದು ಸಿಂಪಲ್ ಅಥವಾ ಒಂದು ಸಿಂಪಲ್ ಪ್ರಾಸೆಸ್ನ ನೀವು ಪವರ್ ಆಟೋಮೇಟ್ ಮೂಲಕ ಈಸಿಯಾಗಿ ನೀವು ಆಟೋಮೇಟನ್ನು ಮಾಡ್ಬೋದು. ಬಟ್ ನಿಮಗೆ ತುಂಬ ಒಂದು ಕಾಂಪ್ಲೆಕ್ಸ್ ಪ್ರಾಜೆಕ್ಟ್ಗಳಿತ್ತು ಅಂತ ಅಂದಾಗ ನಿಮಗೆ UiPath ಸಪೋರ್ಟ್ ಬೇಕೇ ಬೇಕಾಗುತ್ತೆ. ಆ್ಯಂಡ್ ಬ್ಲೂ ಪ್ರಿಸಮ್ ಹಾಗೂ ಆಟೋಮೇಷನ್ ಎನಿವೇರ್ ಕೂಡ ನಿಮಗೆ ಇರುತ್ತೆ, ಓಪನಿಂಗ್ಸ್ ಇರಲ್ಲ ಅಂತಲ್ಲ. ಬಟ್ ಜಾಸ್ತಿ ಇವೆಲ್ಲದರಲ್ಲಿ ಜಾಸ್ತಿ ಯಾವುದು ಅಂತಂದರೆ ಅದು UiPath ಅಂತಲೇ ಹೇಳ್ಬೋದು. ಸೊ ನಾವು ಮುಂದಿನ ವಿಡಿಯೋಗಳಲ್ಲಿ UiPathನ್ನು ಹೇಗೆ ಇನ್ಸ್ಟಾಲ್ ಮಾಡೋದು ಮತ್ತು ಹೇಗೆ ಒಂದು ಆರ್.ಪಿ.ಐ ಜರ್ನಿಯನ್ನು ಸ್ಟಾರ್ಟ್ ಮಾಡ್ಬೋದು ಅಂತ ನಾವು ಮುಂದಿನ ವಿಡಿಯೋಗಳಲ್ಲಿ ನೋಡೋಣ. ಥ್ಯಾಂಕ್ ಯು.